ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದೆ. ಶಿವಮೊಗ್ಗದ ಅಂದ್ರೆ ಎರಡನೇ ಫೇಸ್ನಲ್ಲಿ ಶಿವಮೊಗ್ಗ ರಣಕಣವಾಗ್ತಾ ಇದೆ. ಇದರ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ ನೇರ ಜೊತೆಗೆ ಈಗ ಖುದ್ದು ಫೀಲ್ಡ್ಗೆ ಬಿಜೆಪಿಯ ಏನು ರಾಜ್ಯಾಧ್ಯಕ್ಷರು ಈಗ ಇಳಿದಿದ್ದಾರೆ. ಅವರಿಂದನೇ ಕೇಳೋಣ ಹೇಗಿದೆ ತಯಾರಿ ಅನ್ನೋದ್ರ ಬಗ್ಗೆ ತಿಳಿಯೋಣ. ಸರ್, ಶಿವಮೊಗ್ಗದ ಲೋಕಸಭೆ ಈಗ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಕುತೂಹಲಕಾರಿಯಾಗಿದೆ. ಈಗ ಯಾವ ರೀತಿ ತಯಾರಿಯನ್ನು ಮಾಡ್ಕೊಂಡಿದೆ ಸರ್? ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬೈಂದೂರು ಒಳಗೊಂಡಂತೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು ರಣೋತ್ಸಾಹದಲ್ಲಿದ್ದಾರೆ. ನರೇಂದ್ರ ಮೋದಿಜಿಯವರ ಒಂದು ಜನಪ್ರಿಯತೆ ಮತ್ತು ರಾಘವೇಂದ್ರ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಒಟ್ಟಾರೆಯಾಗಿ ಈ ಕ್ಷೇತ್ರ ಪತ್ರಕರ್ತರಿಗೆ ತ್ರಿಕೋಣ ಸ್ಪರ್ಧೆ ಅಂತ ಅನಿಸಿದ್ರೂ ಸಹ ರಾಘವೇಂದ್ರ ಅವರು ನಿಶ್ಚಿತವಾಗಿ 2.5 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಚುನಾವಣೆಯಲ್ಲಿ ಜಯಬೇರಿಯನ್ನು ಬಾರಿಸ್ತಾರೆ. 4ನೇ ಬಾರಿಗೆ ಸಂಸದರಾಗಿ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸರ್, ಈಗ ಶಿವಮೊಗ್ಗದಲ್ಲಿ ನಿಮ್ಮ ನೇರವಾಗಿ ಅಂದರೆ ಅಭ್ಯರ್ಥಿ ಯಾರಾಗ್ತಾರೆ ನಿಮ್ಮ ವಿರುದ್ಧವಾಗಿ ಅಂತ ಅನಿಸ್ತಿದೆ ಸರ್? ನಮ್ಮ ಪ್ರತಿಸ್ಪರ್ಧೆ ಯಾರು ಅಂತಕ್ಕಂಥದ್ದು ನಾವು ತಲೆ ಕೆಡಿಸ್ಕೊಂಡಿಲ್ಲ, ನಮ್ಮ ಕಾರ್ಯಕರ್ತರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಯಾವುದೇ ಗ್ರಾಮಕ್ಕೆ ಹೋಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಘವೇಂದ್ರ ಅವ್ರ ಬಗ್ಗೆ ಎಲ್ಲರೂ ಕೂಡ ಪಕ್ಷ BJP ಪಕ್ಷ ಹೊರತುಪಡಿಸಿರೋದು ಕೂಡ ಪಕ್ಷಾತೀತವಾಗಿ ರಾಘಣ್ಣವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಎಲ್ಲ ಸಮಾಜ ಎಲ್ಲ ವರ್ಗದ ಜನರು ಕೂಡ ಬೆಂಬಲಿಸ್ತಾ ಇದ್ದಾರೆ. ಆ ಒಂದು ವಿಶ್ವಾಸದ ಮೇಲೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕನಿಷ್ಠ 2.5 3 ಲಕ್ಷ ಅಂತರದಲ್ಲಿ 4ನೇ ಬಾರಿಗೆ ಚುನಾವಣೆಯಲ್ಲಿ ಗೆಲ್ತಾರೆ. ಇಷ್ಟು ದಿನ ಯಡಿಯೂರಪ್ಪರ ಜೊತೆಗೆ ಇದ್ದಂತಹ ಈಶ್ವರಪ್ಪರವರು ಈಗ ರೆಬಲ್ ಆಗಿ ನಿಮ್ಮ ವಿರುದ್ಧವೇ ಅಂದರೆ ಬಿಜೆಪಿ ವಿರುದ್ಧವೇ ಈಗ ಕೆಲಸ ಮಾಡುವಂಥ ಇದಾಗಿದೆ. ಇದರಿಂದ ಏನಾದ್ರು ಎಫೆಕ್ಟ್ ಆಗುತ್ತೆ ಸರ್? ಆ ರೀತಿ ಯಾರೋ ನಿರೀಕ್ಷೆನ ಇಟ್ಕೊಂಡಿದ್ರೆ ಅದು ಭ್ರಮೆ ಅಷ್ಟೇ, ಭ್ರಮೆ ಅದು. ಇವತ್ತು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾವಿರಾರು ಕೋಟಿ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಬಹುಶಃ ಇಡೀ ರಾಜ್ಯದಲ್ಲಿ ಇಷ್ಟೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೇ ಲೋಕಸಭಾ ಕ್ಷೇತ್ರದಲ್ಲಿ ಆಗೋದಕ್ಕೆ ಸಾಧ್ಯ ಆಗಲ್ಲ. ಅಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇವತ್ತು ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಅಭಿವೃದ್ಧಿ ವಿಚಾರದಲ್ಲಿ ತಂದೆಯವ್ರನ್ನೂ ಕೂಡ ಮೀರಿ ಇವತ್ತು ಒಂದು ಹೆಜ್ಜೆ ಮುಂದೆ ಇವತ್ತು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದನ ಮಾಡ್ತಾರೆ. ಸರ್, ಈಗ ಇನ್ನೊಂದು ಅಂದರೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದಕ್ಕೆ ಈಶ್ವರಪ್ಪನವರು ಕೂಡ ಒಂದು ರೀತಿಯಲ್ಲಿ ಕಾರುವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದೂ ಸಮಾಜದ ಏನು ಕ್ಷಮೆಯನ್ನು ಕೇಳಬೇಕು ವಿಜೇಂದ್ರ ಅವರು ಅಂತ ಹೇಳಿ ಇದು ಹೇಳ್ತಾ ಇದ್ದಾರೆ. ಆ ವಿಚಾರ ಕುಂಕುಮನ ಇದು ಮಾಡ್ಕೊಂಡಿದ್ದಕ್ಕೆ ಇವತ್ತು ಕೂಡ ಈಶ್ವರಪ್ಪನವರು ಪ್ರೆಸ್ ಮೀಟ್ ಮಾಡಿದ್ರು, ನೀವು ಅಳಿಸ್ಕೊಂಡಿದ್ರಿ ಅಂತ ಒಂದು ವಿಡಿಯೋ ಇದು ಮಾಡಿದ್ದಾರೆ. ಅಯ್ಯೋ, ಇರಲಿ ಬಿಡಿ, ಇದಕ್ಕೆಲ್ಲ ಏನು ಪ್ರತಿಕ್ರಿಯೆ ನೀಡ್ತಕ್ಕಂಥ. ಸರ್, ಇನ್ನೊಂದು ನೇಹಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ CIDಗೆ ವಹಿಸಿದ್ದಾರೆ ಸರ್ಕಾರ. ಇದು ಒಂದು ರೀತಿಯಲ್ಲಿ ಈಗ ಹಿಂದೂ ಸಮಾಜ ಈ ರೀತಿ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಈ ರೀತಿ ಆಗುತ್ತಾ ಅಥವಾ ಕಾಂಗ್ರೆಸ್ ಸರ್ಕಾರನೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ? ರಾಜ್ಯದಲ್ಲಿ ಈ ರೀತಿ ಘಟನೆಗಳು ಏನು ಮೊದಲ ಬಾರಿ ಏನಲ್ಲ, ಹಿಂದೂ ಕೂಡ ಆಗಿದೆ. ಆದರೆ ಮುಖ್ಯಮಂತ್ರಿಗಳು ಗೃಹ ಸಚಿವರ ಹೇಳಿಕೆ ನಿಜವಾಗ್ಲೂ ಕೂಡ ತಲೆ ತಗ್ಗಿಸ್ತಕ್ಕಂಥದ್ದು. ಅಲ್ಲಿ ಮಹಿಳೆ ಯಾವ ಜಾತಿಗೆ ಸೇರಿರ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಮಹಿಳೆನೇ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಹಾಡು ಹಗಲಿನಲ್ಲೇ ಇವತ್ತು ಮರ್ಡರ್ ಆಗಿ ಇವತ್ತು ರಾಜ್ಯ ಸರ್ಕಾರ ಯಾರು ತಪ್ಪಿತಸ್ಥರಿದ್ದಾರೆ, ಕೊಲೆಗಡಕರಿದ್ದಾರೆ, ಅವರಿಗೊಂದು ಸಿಂಹ ಸ್ವಪ್ನ ಆಗಬೇಕಾಗಿತ್ತು ರಾಜ್ಯ ಸರ್ಕಾರ, ಪೊಲೀಸ್ ಅಧಿಕಾರಿಗಳು. ಆದರೆ ಇವರ ಹೇಳಿಕೆಗಳೇ ಇವತ್ತು ಇಂಥ ಕೊಲೆಗಡಕರಿಗೂ ಕೂಡ ಧೈರ್ಯ ಬರ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗೂ ಕೂಡ ಈ ಘಟನೆಗಳು ಈ ರೀತಿ ನಡೀತಾ ಇರ್ತಕ್ಕಂಥದ್ದು. ಇನ್ನೊಂದು ಕಾಂಗ್ರೆಸ್ ಅವರು ಈಗ BJP ಮೇಲೆ ಆರೋಪ ಮಾಡ್ತಾರೆ, ಚೆಂಬು ಅಂದರೆ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಕರ್ನಾಟಕ ಜನತೆಗೆ ಚೆಂಬನ್ನು ನೀಡಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಸೊ ಇದಕ್ಕೆ ಏನು ಪ್ರತ್ಯುತ್ತರ? ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ದೇಶದಲ್ಲೂ ಕೂಡ ಬಡತನ ನೀಗಿಸ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ, ರಾಜ್ಯದಲ್ಲೂ ಕೂಡ ಬಡತನ. ಇವತ್ತು ಭೀಕರ ಬರಗಾಲದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ನಡವಳಿಕೆ ಮತ್ತು ತನ್ನ ಜವಾಬ್ದಾರಿಯನ್ನು ನುಣುಚ್ಕೊಳ್ತಕ್ಕಂಥ ಕೆಲಸ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮತ್ತು ಇವತ್ತು ಎಲ್ಲಿ ನೋಡಿದ್ರು ಕೂಡ ಇವತ್ತು ಹಾಲಿನ ದರ ಜಾಸ್ತಿ ಆಗ್ತಕ್ಕಂಥದ್ದು, ವಿದ್ಯುತ್ ದರ ಜಾಸ್ತಿ ಆಗಿರ್ತಕ್ಕಂಥದ್ದು, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಬೆಲೆ ಏರಿಕೆ ಅಂತೇಳಿ ಸಾಮಾನ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಜನ ಇವತ್ತು ಶಾಪಾಗಿ ಪರಿಣಮಿಸಿದೆ ರಾಜ್ಯ ಸರ್ಕಾರ. ಇದಕ್ಕೆ ತಕ್ಕ ಉತ್ತರ ನೀಡ್ತಾರೆ. ಅದಕ್ಕೆ ನಾವು ಹೇಳಿರ್ತಕ್ಕಂಥದ್ದು ಏನು ಚೊಂಬಿನ ಮೂಲಕ ಜಾಹೀರಾತನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಮುಂದೆ ಚುನಾವಣೆಯಲ್ಲಿ ಮತದಾರರೇ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಚೊಂಬನ್ನು ಕೊಡ್ತಕ್ಕಂಥ. ಕೊನೆಯದಾಗಿ BJP ಎಷ್ಟು ಸ್ಥಾನಗಳನ್ನು ಗೆಲ್ಲಲಿದೆ? ಗೆಲುವಿಗೆ ಯಾವುದು ಫ್ಯಾಕ್ಟರ್ ಆಗುತ್ತೆ? ನರೇಂದ್ರ ಮೋದಿಜಿನೇ ನಮ್ಮ ದೊಡ್ಡ ಶಕ್ತಿ. ಇವತ್ತು ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಅಂತ ಹೇಳಿದ್ರೆ ಕಳೆದ 10 ವರ್ಷದಲ್ಲಿ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಪ್ರತಿ ಮನೆಗೂ ಕೂಡ ತಲುಪಿದೆ.
ಇವತ್ತೇನು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ, ನರೇಂದ್ರ ಮೋದಿಜಿ ಗ್ಯಾರಂಟಿ ಅಂತ ಹೇಳಿದರೆ ಕಳೆದ 10 ವರ್ಷದಲ್ಲಿ ಇಂಪ್ಲಿಮೆಂಟೇಷನ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಜನರಿಗೆ ಹೆಚ್ಚು ವ್ಯತ್ಯಾಸ, ಅದ್ರ ಬಗ್ಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಜಿಯವರ ಗ್ಯಾರಂಟಿ ಬಗ್ಗೆ. ಹಾಗಾಗಿ ಎಲ್ಲ 28 ಕ್ಷೇತ್ರದಲ್ಲೂ ಕೂಡ BJP ಮತ್ತು JDS ಪಕ್ಷ ಗೆಲ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ರಾಜ್ಯಾಧ್ಯಕ್ಷರಾದಂಥ B.Y. ವಿಜೇಂದ್ರ ಮಾತಾಗಿತ್ತು. ವಿನಯ್ ಪುರ್ದಾಳ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.